ಹಾಯ್ ಹಲೋ ವ್ಯೂವರ್ಸ್, ನಮಸ್ಕಾರ. ವೆಲ್ಕಮ್ ಟು ಆಯುರ್ವಾ ನ್ಯಾಚುರಲ್ಸ್. ತುಂಬ ತಿಂಗಳಾದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ ನಾನು. ಇನ್ಮೇಲೆ ರೆಗ್ಯುಲರಾಗಿ ವೀಡಿಯೋಸ್ಗಳನ್ನ ಮಾಡೋಣ ಅಂತಲೂ ಪ್ಲ್ಯಾನ್ ಮಾಡಿದ್ದೀನಿ. ಸೊ ದ್ಯಾಟ್ ಆ್ಯಂಡ್ ದ ಥಿಂಗ್ ಈಸ್, ಇವತ್ತಿನ ವೀಡಿಯೋ ನಾನು ಮಾಡೋದಕ್ಕೆ ಮೇನ್ ಕಾರಣ ಏನಂದರೆ, ಇವತ್ತು ಆ್ಯಕ್ಚುಲಿ ಖುಷಿಯಾಗಿದ್ದೀನಿ. ಇವತ್ತು ಸೋಮವಾರ. ಭಾನುವಾರದಲ್ಲಿ ಅಂದರೆ ನಿನ್ನೆ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸ್ನೆಲ್ಲ ಮೀಟ್ ಮಾಡಿದ್ದೆ. ಸೊ ಆಲ್ಮೋಸ್ಟ್ ಒಂದು 12 ಮೆಂಬರ್ಸ್ ಸೇರ್ಕೊಂಡಿದ್ವಿ ನಾವು. ಅಂದರೆ ನಾನು ಯು ಕೆ ಜಿಗೆ ಸೇರಿದಾಗಿಂದ ಇಲ್ಲಿವರೆಗೂ ಇರುವಂಥ ಫ್ರೆಂಡ್ಸ್. ಸೊ ಎಲ್ಲರೂ ಒಂದು ಮೀಟ್ ಮಾಡಿದ್ವಿ, ಚೆನ್ನಾಗಿತ್ತು. ಸೊ ದಟ್ ನನಗೆ ಆ ಒಂದು ಖುಷಿನಲ್ಲಿ ಇವತ್ತು ವೀಡಿಯೋ ಮಾಡಬೇಕು, ಇದನ್ನು ಹಂಚ್ಕೊಳ್ಬೇಕು ನಿಮ್ಮ ಜೊತೆಯಲ್ಲಿ ಖುಷಿನ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಆ್ಯಂಡ್ ಇದೊಂದು ವಿಚಾರ. ಇನ್ನೊಂದು ಅಂದರೆ, ನಮ್ಮ ಆಯುರ್ವಾ ನ್ಯಾಚುರಲ್ಸಲ್ಲಿ ಇಲ್ಲಿವರೆಗೂ 6 ಸೋಪ್ಸ್ಗಳನ್ನ ನಾನು ಮಾಡ್ತಾಯಿದ್ದಿದ್ದು. ಇದಕ್ಕೆ ಇನ್ನೊಂದು ಆ್ಯಡ್ ಆನ್ ಆಗಿ ಹೇರ್ ವಾಶ್ಗೆ ಅಂತ ಸೋಪ್ನ ಮಾಡಿದ್ದೀನಿ. ಸೊ ಹೇರ್ ವಾಶ್ಗೆ ಅಂದಿದ ತಕ್ಷಣ ಹೆಂಗಾಗತ್ತೆ, ಸೋಪ್ನ ಹೇರ್ ವಾಶ್ಗೆ ಹೌದು, ಎಕ್ಸಾಕ್ಟ್ಲಿ ಏನೂ ಪ್ರಾಬ್ಲಮ್ ಆಗೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ಹೇರ್ ವಾಶ್ಗೆ. ಆ್ಯಂಡ್ ನಿಮಗೆ ಎಕ್ಸ್ಟ್ರಾ ಕಂಡೀಷ್ನರ್ ಹಾಕೋಬೇಕು ಹೇರ್ಗೆ ಅನ್ನೋ ತೊಂದರೆ ಇರೋದಿಲ್ಲ. ತೊಗೋಬೇಕು, ಅದನ್ನು ಎಕ್ಸ್ಟ್ರಾ ತೊಗೋಬೇಕು ಕಂಡೀಷ್ನರ್ಗೆ ಅನ್ನೋದು. ಸೊ ನಾನು ಇದನ್ನು ಮಾಡುವಾಗ ನನ್ನ ಒಂದು ಪ್ಲ್ಯಾನ್ ಕೂಡ ಇದ್ದಿದ್ದು ಅದೇನೆ ಮೈಂಡಲ್ಲಿ. ಇವಾಗ ಆಲ್ರೆಡಿ ಸೋಪ್ಸ್ಗಳನ್ನ ನಾನು ಏನು ಮಾಡ್ತಾಯಿದ್ದೀನಿ, ಬೇತಿಂಗ್ ಸೋಪ್ಸು. ಸೊ ಸ್ನಾನಕ್ಕೆ ಬಳಸೋ ಸೋಪ್ಸಲ್ಲಿ ಇವಾಗ ಚಳಿಗಾಲ ಇರೋದ್ರಿಂದ ಏನಾಗುತ್ತೆ, ಸ್ಕಿನ್ ತುಂಬ ಒಡ್ಕೊಳ್ಳೋದು, ವೈಟ್ ಥರ ಆಗೋದು ಎಲ್ಲ ಆಗುತ್ತೆ. ಸೊ ನಾನು ಏನು ಬಳಸ್ತಾ ಇದ್ದೀನಿ ಈ ಸೋಪಲ್ಲಿ ಯಾವತ್ತಿಗೂ ನನಗೆ ಆ ಥರ ತೊಂದರೆ ಆಗಿಲ್ಲ ಇದುವರೆಗೂ. ಮುಂಚೆ ಆಗೋದು ನಾನು ನಾರ್ಮಲ್ ಸೋಪ್ಸ್ಗಳನ್ನ ಯೂಸ್ ಮಾಡಬೇಕಾದ್ರೆ. ಬಟ್ ಸ್ಪೆಷಲಿ ಇದು ನನ್ನ ಒಂದು ಕೋಲ್ಡ್ ಪ್ರೊಸೆಸ್ ಸೋಪ್ಸ್ನ ಯೂಸ್ ಮಾಡೋಕ್ಕೆ ಶುರು ಮಾಡಿದಾಗಿಂದ ಸ್ಕಿನ್ನಲ್ಲಿ ಆ ಥರ ರ್ಯಾಷಸ್ ಹಿಂಗಂದರೆ ಒಂದು ಗೀಟ್ ಥರ ಆಗ್ತಾ ಇರ್ತಿತ್ತಲ್ಲ, ಅಥವಾ ಏನಾದರೂ ಒಂದು ಕೆರ್ಕೊಂಡ್ರೆ ವೈಟಿಗೆ ಬಂದ್ಬಿಡೋದು, ಅಥವಾ ಸ್ಕಿನ್ನೆಲ್ಲ ಏನು ಪೀಲ್ ಥರ ಆಗೋದು, ಈ ಥರ ಎಲ್ಲ ಇರ್ತಿದ್ದಿದ್ದು ತೊಂದರೆ. ಆ್ಯಂಡ್ ಎಕ್ಸ್ಟ್ರಾ ಸ್ನಾನ ಮಾಡ್ಕೊಂಡು ಬಂದಮೇಲೆ ತಕ್ಷಣ ಏನಾದರೂ ಸ್ಕಿನ್ಗೆ ಅಪ್ಲೈ ಮಾಡಬೇಕಪ್ಪ ಮಾಯ್ಶ್ಚರೈಸರು, ಈ ಥರ ಒಂದು ಇರ್ತಿದ್ದಿತ್ತು ತೊಂದರೆ. ಇವಾಗ ಇಲ್ಲ. ಅದೇ ಥರನೇ ಹೇಗೆ ಸೋಪಲ್ಲಿ ಈ ಕೋಲ್ಡ್ ಪ್ರೊಸೆಸ್ ಸೋಪ್ಸಲ್ಲಿ ಸ್ನಾನ ಮಾಡಿದ ಮೇಲೆ ಹೇಗೆ ನಾವು ಎಕ್ಸ್ಟ್ರಾ ಮಾಯ್ಶ್ಚರೈಸರ್ನ ಅವಶ್ಯಕತೆ ಇಲ್ಲದೆ ಇರೋ ಥರ ಅದನ್ನ ಬಳಸ್ಬೋದು, ಅಥವಾ ಮಾಡಿರೋದು ನಾನು ಆ ಥರದ್ರಲ್ಲಿ. ಅದೇ ಥರ ಹೇರ್ ವಾಶ್ಗೂ ಕೂಡ ಎಕ್ಸ್ಟ್ರಾ ಕಂಡೀಷ್ನರ್ ಹಾಕ್ಕೊಂಡು ಹೇರ್ನ ಸಾಫ್ಟನ್ ಮಾಡ್ಕೋಬೇಕು ಅನ್ನೋದು ಒಂದು ರಿಸ್ಕ್ ಇರೋದಿಲ್ಲ. ದ ಮೇನ್ ಥಿಂಗ್, ನನ್ನ ಒಂದು ಪ್ರಾಡಕ್ಟ್ಸ್ಗಳಲ್ಲಿ ಪ್ಲಾಸ್ಟಿಕ್ನ ಆದಷ್ಟು ಅವಾಯ್ಡ್ ಮಾಡಿರುವಂಥದ್ದು ನಾನು. ಎಕ್ಸಾಂಪಲ್, ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಪ್ಯಾಕೇಜಿಂಗು, ಮತ್ತು ಸಿಂಥೆಟಿಕ್ ಮೆಟೀರಿಯಲ್ಸ್ಗಳನ್ನ ಬಳಸಿರೋದಿರ್ಬೋದು ಪ್ರಾಡಕ್ಟ್ಗಳಿಗೆ, ಆಮೇಲೆ ಪ್ರಿಸರ್ವೇಟಿವ್ಸ್ಗಳು, ಇವುಗಳಿಂದೆಲ್ಲ ದೂರ ಇರುವಂಥದ್ದು. ಸೊ ಆ್ಯಂಡ್ ಮಕ್ಳಿಗೂ ಕೂಡ ಇದು ಒಳ್ಳೆಯದು, ಮಕ್ಳಿಗೂ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ಎಸ್, ಸೊ ಇವಾಗ ಈ ಹೇರ್ ವಾಶ್ ಸೋಪಿನ ವಿಚಾರಕ್ಕೆ ಅಂತ ನಾನು ಹೇಳೋದಾದರೆ, ಇದರಲ್ಲಿ ಮುಂಚೆ ನಾನು ಇದನ್ನು ಬಳಸೋದಕ್ಕೂ ಮುಂಚೆ ಸೀಗೆ ಪೌಡರ್ನ ನಾನು ಯೂಸ್ ಮಾಡ್ತಾಯಿದ್ದು. ಆ ಸೀಗೆ ಪೌಡರ್ಗೆ ನಾನು ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಆ್ಯಡ್ ಮಾಡ್ತಾಯಿದ್ದೆ. ಹೆಸರು ಕಾಳಿನ ಪೌಡರು, ಮೆಂತ್ಯ ಪೌಡರು, ಆಮೇಲೆ ಲಾವಂಚ, ಆಮೇಲೆ ಸೀಗೆಕಾಯಿ ಪೌಡರು, ಅಂಟ್ವಾಳ ಪೌಡರು, ಆಮೇಲೆ ದಾಸವಾಳ ಪೌಡರು, ರೋಸ್ ಪೌಡರು, ಆಮೇಲೆ ಭೃಂಗರಾಜ, ಆಮೇಲೆ ಇದು ಬರುತ್ತಲ್ಲ ಬ್ರಾಹ್ಮಿ ಪೌಡರು, ಈ ಥರದನ್ನೆಲ್ಲ ಇನ್ನೂ ಎಷ್ಟೊಂದು ಇಂಗ್ರೀಡಿಯೆಂಟ್ಸ್ಗಳನ್ನೆಲ್ಲ ಆ್ಯಡ್ ಮಾಡಿ ನಾನು ಮಾಡಿಟ್ಕೊಂಡು, ಸೊ ಹೇರ್ ವಾಶ್ ಮಾಡಬೇಕು ಅನ್ನುವಾಗ ಆಯಿಲ್ ಅಪ್ಲೈ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತಾದಮೇಲೆ ಹೇರ್ ವಾಶ್ನ ನಾನು ಮಾಡ್ಕೋತಾ ಇದ್ದು ಸೀಗೆ ಪೌಡರ್ನಲ್ಲಿ. ಸೊ ಅದೇ ಪೌಡರ್ನ ಬಳಸಿ ನಾನು ಈ ಸೋಪ್ನ ಮಾಡಿರೋದು. ಆ್ಯಂಡ್ ಇದಕ್ಕೆ ಇನ್ನೂ ಕೆಲವು ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡಿದ್ದೀನಿ. ಅಲೋವೆರಾ ಮತ್ತು ರೋಸ್ಮೆರಿ ಕಿತ್ತು ಇದಕ್ಕೆ ಅಲೋವೆರಾನ ಮತ್ತು ರೋಸ್ಮೆರಿನ ಅದರಿಂದ ಪಲ್ಪೆಲ್ಲ ತೊಗೊಂಡು ಅದನ್ನು ಇದಕ್ಕೆ ಬಳಸಿ ಮಾಡಿರುವಂತಹ ಸೋಪ್ ಇದು. ಸೊ ಎಸ್, ತುಂಬ ಚೆನ್ನಾಗಿ ಬಂದಿದೆ.
ಜೊತೆಗೆ ಇದಕ್ಕೆ ಎಕ್ಸ್ಟ್ರಾ ಮಾಯ್ಶ್ಚರೈಸರ್ ಹೇರ್ಗೆ ಇರಬೇಕು ಅನ್ನೋ ಕಾರಣಕ್ಕೆ ಶಿಯಾ ಬಟರ್ನ ಯೂಸ್ ಮಾಡಿದ್ದೀನಿ. ಅದೇ ರೀತಿ ನಾರ್ಮಲಾಗಿ ನಮ್ದೇನು 8 ಥರದ ಎಣ್ಣೆಗಳನ್ನ ಯೂಸ್ ಮಾಡ್ತಿದ್ದೆ, ಅದೇ ರೀತಿ ಇದಕ್ಕೆ ಎಲ್ಲ ಥರದ ಎಣ್ಣೆಗಳು ಇರೋವಂಥದ್ದು, ಜೊತೆಗೆ ಶಿಯಾ ಬಟರ್ ಕೂಡ ಇರೋವಂಥದ್ದು. ಸೊ ವೆರಿ ರಿಚ್ ಸೋಪ್ ಅಂತಲೇ ಹೇಳ್ಬೋದು. ಆ್ಯಂಡ್ ಎಸ್ ಅದ್ರ ಸೊ ಈ ವಿಚಾರವಾಗಿ ನಿಮಗೆ ಹೇಳಬೇಕಾಗಿದ್ದು, ತುಂಬ ಚೆನ್ನಾಗಿ ಬಂದಿದೆ ಸೋಪ್ ಕೂಡ. ಸೊ ಬಳಸ್ಬೋದು ಈ ಪ್ರತಿಯೊಬ್ಬರೂ, ಇವನ್ ಮಕ್ಕಳು ಕೂಡ ಬಳಸ್ಬೋದು. ಯಾರಿಗೆ ಸಿಗೆ ಪುಡಿ ಹಾಕ್ಕೊಂಡು ಚೆನ್ನಾಗಿ ಉಜ್ಜೋದು ಅಥವಾ ಇದು ಆಗೋದಿಲ್ಲಪ್ಪ, ಎಲ್ಲ ಗಲೀಜಾಗುತ್ತೆ ಬಸ್ರ ಮನೆ ಎಲ್ಲ, ಮತ್ತೆ ಎಲ್ಲ ಕ್ಲೀನ್ ಮಾಡಬೇಕು ಆ ಥರ ಪ್ರಾಬ್ಲಮ್, ಅಥವಾ ಒಂದು ಸಿಗೆ ಪೌಡರ್ ಅಂದಿದ ತಕ್ಷಣ ಎಲ್ಲರೂ ಅನ್ನೋದೇ ಇರುತ್ತೆ. ಶ್ಯಾಂಪು ಅಂದಿದ ತಕ್ಷಣ ಶ್ಯಾಂಪು ತೊಗೊಳ್ಳೋಣ. ಬಟ್ ದ ಥಿಂಗ್, ಶ್ಯಾಂಪು, ಹರ್ಬಲ್ ಶ್ಯಾಂಪು ಅಂತ ನೀವು ಆಚೆ ಕಡೆ ಏನೇ ನೋಡ್ತೀರಾ, ಅದಕ್ಕೆ ಕೆಮಿಕಲ್ ಇಲ್ದಿರ ಮಾಡೋದೇ ಇಲ್ಲ. 60% ಶ್ಯಾಂಪು ಬೇಸ್ ಇರುತ್ತೆ ಆ್ಯಂಡ್ 40% ಈ ಎಕ್ಸ್ಟ್ರಾಕ್ಟ್ಸ್ಗಳನ್ನ ಹಾಕಿ, ಹರ್ಬಲ್ ಎಕ್ಸ್ಟ್ರಾಕ್ಟ್ಸ್ಗಳನ್ನ ಹಾಕಿ ಮಾಡಿರ್ತಾರೆ. ಸೊ ದಯವಿಟ್ಟು ಆ ಥರ ಒಂದು ಶ್ಯಾಂಪುಗಳನ್ನ ಬಳಸೋ ಬದಲು, ಇನ್ನೂ ಅದು ಹೇರ್ನ ಡ್ರೈ ಮಾಡುತ್ತೆ ಆ ಥರ ಶ್ಯಾಂಪು. ಸೊ ಹಾಗಾಗಿ ಯೋಚನೆ ಮಾಡಿ ಒಂದು ವಸ್ತುನ ತಗೋಬೇಕಾದ್ರೆ ಯೋಚನೆ ಮಾಡಬೇಕು. ಸೊ ಇವನ್ ಈ ಹೇರ್ ವಾಶ್ ಸೋಪ್ನ ನಾನು ಮಾಡಬೇಕಾದ್ರೂ ಕೂಡ ತುಂಬ ಯೋಚನೆ ಮಾಡಿದೆ, ಏನು ಹಾಕಬೇಕು, ಏನು ಹಾಕಿದ್ರೆ ಚೆನ್ನಾಗಿ ಬರುತ್ತೆ, ಯಾವ್ದು ಹಾಕಬಾರ್ದು, ಯಾವ್ದು ಹಾಕಬೇಕು, ಎಷ್ಟು ಹಾಕಬಾರ್ದು, ಎಷ್ಟು ಹಾಕಬೇಕು. ಸೊ ಇದನ್ನೆಲ್ಲ ಯೋಚನೆ ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಮಾಡಿರೋಂತಹ ಸೋಪ್ ಇದು. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಹೇಳ್ದಾಗೆ. ದಯವಿಟ್ಟು ಯಾರಿಗೆ ಸೋಪ್ಸ್ಗಳು ಬೇಕು ಆರ್ಡರ್ ಮಾಡಿ. ನಾನು ಮರ್ತೇ ಹೋಯ್ತು, ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಿರ್ತೀರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಪ್ಪ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ ಇದನ್ನು, ಸೊ ದಟ್ ಅವ್ರಿಗೆ ರೀಚ್ ಆಗುತ್ತೆ. ಯಾರು ಇವಾಗ ಕೆಮಿಕಲ್ ಫ್ರೀಯಾಗಿ ನಾವು ಡೇನ ಸ್ಟಾರ್ಟ್ ಮಾಡಬೇಕು ಅಂತ ಆಸೆ ಯಾರಿಗಿರುತ್ತೆ, ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ ಈ ವಿಡಿಯೋನ. ಅದೇ ರೀತಿ ನಾನು ಬೆಳಗ್ಗೆ ಎದ್ದಿದ ತಕ್ಷಣ ಯೂಶ್ವಲಿ ನಾವೇನು ಮಾಡ್ತೀವಿ, ಬೆಳಗ್ಗೆ ಎದ್ದಿದ ತಕ್ಷಣ ಹಲ್ಲುಜ್ತೀವಲ್ವ, ಹಲ್ಲುಜ್ಜೋದ್ರಿಂದ ಮೊದಲುಗೊಂಡು ಸ್ನಾನ ಮಾಡೋದಿರ್ಬೋದು, ಪ್ರತಿಯೊಂದಿಗೂ ನಾವೇನು ಮಾಡ್ತೀವಿ, ಕೆಮಿಕಲ್ನ ನಾವು ಯೂಸ್ ಮಾಡ್ತೀವಿ. ಇವಾಗ ಪೇಸ್ಟ್ ಅಂತ ತೊಗೊಂಡ್ರೆ ಅದಕ್ಕೆ ನೊರೆ ಎಲ್ಲ ಬರೋದಕ್ಕೆ ಸಲ್ಫೇಟ್ ಅಂತ ಹಾಕ್ತಾರೆ. ಆ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಬೇಕು ಅಥವಾ ಅದು ಜಾಸ್ತಿ ದಿನ ಬಾಳಿಕೆ ಬರಬೇಕು ಅನ್ನೋದಕ್ಕೆ ಪ್ಯಾರಾಬಿನ್ ಅಂತ ಒಂದು ಕ್ಯಾನ್ಸರ್ ಕಾಸಿಂಗ್ ಏಜೆಂಟ್ನ ಆ್ಯಡ್ ಮಾಡಿರ್ತಾರೆ. ಸೊ ಸಲ್ಫೇಟ್ ಫ್ರೀ, ಪ್ಯಾರಾಬಿನ್ ಫ್ರೀ, ಸಿಂಥೆಟಿಕ್ ಫ್ರೀ, ವಾಟ್ ಎವರ್, ಎಲ್ಲದರಿಂದನೂ ದೂರ ಇರೋವಂತಹ ಪ್ರಾಡಕ್ಟ್ಸು ಈ ಆಯುರ್ವಾ ನ್ಯಾಚುರಲ್ಸ್ ಪ್ರಾಡಕ್ಟ್ಸು. ಸೊ ಯಾರ್ಯಾರಿಗೆ ಈ ಒಂದು ಸೋಪ್ ಬೇಕು ಆರ್ಡ್ರ್ ಮಾಡಿ, ತುಂಬ ಚೆನ್ನಾಗಿ ಬಂದಿರೋವಂಥದ್ದು. ಅದೇ ರೀತಿ ಇನ್ನೂ ಒಂದು ಏನಂದರೆ ಲಿಪ್ ಬಾಮ್ ವಿಡಿಯೋ ನಾನು ಮಾಡಿದ್ದೆ, ಬಟ್ ಇದು ಬಂದ್ಬಿಟ್ಟು ಹೊಸದಾಗಿ ನಾನು ಮಾಡಿರೋ ಒಂದು ನ್ಯೂ ಬ್ಯಾಚ್ ಇದು ಲಿಪ್ ಬಾಮ್. ಸೊ ನೋಡಿ ಈ ಥರ ಇದೆ. ಈ ಸತಿ ಲಿಪ್ ಬಾಮ್ ಕಂಟೈನರ್ನ ನಾನು ಟಿನ್ ಯೂಸ್ ಮಾಡ್ತಾ ಇರೋವಂಥದ್ದು, ಪ್ಲಾಸ್ಟಿಕ್ನ ಯೂಸ್ ಮಾಡಿಲ್ಲ. ಕಂಟೈನರ್ಸ್ ನಮಗೆ ಆಚೆ ಕಡೆ ನೋಡಿದ್ರೆ ಪ್ಲಾಸ್ಟಿಕ್ಕಲ್ಲಿ ಬರುತ್ತೆ. ಸೊ ಆ ಪ್ಲಾಸ್ಟಿಕ್ ಬದಲು ಇದನ್ನ ನಾವು ಬಿಸಿ ಹಾಕಿದಾಗ ಪ್ಲಾಸ್ಟಿಕ್ ಅದರಲ್ಲಿ ಮೈಕ್ರೋ ಪ್ಲಾಸ್ಟಿಕ್ ಆಗುತ್ತೆ. ನನಗೆ ಕೇಳಿದ್ರು ಕೂಡ ಯಾಕೆ ಈ ಥರ ಪ್ಲಾಸ್ಟಿಕ್ದೇನಕ್ಕೆ ಯೂಸ್ ಮಾಡ್ತಿದ್ಯಾ, ಈ ಥರ ಇರುತ್ತಲ್ವಾ ಅಂತ. ಸೊ ಅದಕ್ಕೆ ಒಂದು ನೆಕ್ಸ್ಟ್ ಸಲ್ಯೂಷನ್ ಆಗಿ ನಾನು ಅಲ್ಯೂಮಿನಿಯಂ ಕಂಟೈನರ್ಗಳನ್ನ ಬಳಸಬೇಕು ಅಂತ ಡಿಸೈಡ್ ಮಾಡಿರೋವಂಥದ್ದು. ಸೊ ತುಂಬ ಚೆನ್ನಾಗಿ ಬಂದಿದೆ ಕೂಡ, ನೋಡ್ಬೋದು ನೋಡಿ. ಸಾಫ್ಟ್ ಆಗುತ್ತೆ ಗೊತ್ತಾ, ಎಷ್ಟು ಚೆನ್ನಾಗಿದೆ. ಆ್ಯಂಡ್ ಇದಕ್ಕೆ ಒರಿಜಿನಲ್ ಯಾವುದು ವೆನಿಲಾ ಎಕ್ಸ್ಟ್ರಾಕ್ಟ್ನ ಯೂಸ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿದೆ ಗೊತ್ತಾ, ವೆನಿಲಾ ಎಕ್ಸ್ಟ್ರಾಕ್ಟ್, ಒರಿಜಿನಲ್ ವೆನಿಲಾ ಎಕ್ಸ್ಟ್ರಾಕ್ಟ್ ಹಾಕಿರೋದು. ಎಸ್, ಸೊ ಇದೆಲ್ಲನೂ ಆ್ಯಂಡ್ ಆಲ್ಕನೇಟ್ ರೂಟ್ ಇರೋದ್ರಿಂದ, ಇದರಲ್ಲಿ ಲಿಪ್ ಬಾಮಲ್ಲಿ ಆಲ್ಕನೇಟ್ ರೂಟ್ ಇರೋದ್ರಿಂದ ನಾನು ಲೇಬಲ್ ಹಾಕಿಲ್ಲ, ನಾನು ಲೇಬಲ್ ಹಾಕಬೇಕು. ಸೊ ಈ ಒಂದು ಖುಷಿಗೆ ನಿಮ್ಮ ಜೊತೆ ಇದನ್ನು ಹಂಚ್ಕೊಬೇಕು ಅಂತ ಏನು ಎಂಥದ್ದು ಇದು ಮಾಡಿದ್ರೆ ನಾನು ಜಸ್ಟ್ ವೀಡಿಯೋ ಮಾಡಿಬಿಡ್ಬೇಕು ಫಸ್ಟು ಅನ್ನೋ ಥರದ್ರಲ್ಲಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಖುಷಿಗೆ.
ಸೊ ಈ ಒಂದು ಕಲರ್ ಏನಿದೆ ಇದರಲ್ಲಿ ನೀವೇನು ನೋಡ್ತಾ ಇದ್ದೀರಾ, ಲೈಟ್ ಕಲರ್ ಇದೆ, ಇದು ಲೈಟ್ ಪಿಂಕಿಶ್ ಥರ ಇದೆ. ಈ ಕಲರ್ದು ಆಲ್ಕನೇಟ್ ರೂಟನ್ನ ನಾವು ಇನ್ಫ್ಯೂಸ್ ಮಾಡಿ ಆಯಿಲಲ್ಲಿ ಅದನ್ನು ಬಳಸಿರೋ ಅಂಥದ್ದು ನ್ಯಾಚುರಲ್ ಆಗಿರೋವಂಥ ಕಲರ್ ಇದು. ಯಾವುದೇ ರೀತಿ ಕಲರು ಆ್ಯಡೆಡ್ ಇಲ್ಲ, ಸಿಂಥೆಟಿಕ್ ಆ್ಯಡೆಡ್ ಇಲ್ಲ, ಪ್ರಿಸರ್ವೇಟಿವ್ ಆ್ಯಡೆಡ್ ಇಲ್ಲ. ಸೊ ತುಂಬ ಚೆನ್ನಾಗಿ ಬಂದಿದೆ ಲಿಪ್ ಬಾಮ್. ಆ್ಯಂಡ್ ಅಗೇನ್ ಈ ಒಂದು ಲಿಪ್ ಬಾಮು ಏನು ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇತ್ತು ಸ್ಕಿನ್ನಲ್ಲಿ, ಲಿಪ್ಸಲ್ಲಿ ಏನಾದರೂ ಚಾಪ್ ಲಿಪ್ಸ್ ಆಗಿತ್ತು ಅಥವಾ ತುಂಬ ಇರಿಟೇಷನ್ ಇತ್ತು, ಜಸ್ಟ್ ಇದು ಒಂದು ಅಪ್ಲೈನ ನೀವು ಕೊಟ್ಟರೆ ಸಾಕು, ಆ ಇರಿಟೇಷನ್ ಹೋಗ್ಬಿಡುತ್ತೆ. ನಿಮ್ಮ ಲಿಪ್ಸ್ಗೆ ಏನು ನರಿಷ್ಮೆಂಟ್ ಇರಬೇಕು, ಮಾಯ್ಶ್ಚರೈಸರ್ ಹಿಂಗಿರಬೇಕು, ಅದು ನಿಮಗೆ ಡೇ ಫುಲ್ಲು ಇರುತ್ತೆ. ಲಾಂಗ್ ಲಾಸ್ಟಿಂಗ್ ಇರುವಂತಹ ಲಿಪ್ ಬಾಮ್ ಇದು. ಆ್ಯಂಡ್ ಅಪಾರ್ಟ್ ಫ್ರಮ್ ದಿಸ್, ನೀವು ಜಸ್ಟ್ ನಾಟ್ ಓನ್ಲಿ ದ ಲಿಪ್ಸ್, ಇದನ್ನು ಲಿಪ್ಸಿಗೆ ಮಾತ್ರ ಅಂತಲ್ಲ, ನೀವು ಎಲ್ಲಾದರೂ ಸುಟ್ಟಿರೋ ಗಾಯ ಅಥವಾ ಏನಾದರೂ ಸುಟ್ಟು ಏನಾದರೂ ಕೆಲಸ ಮಾಡಬೇಕಾದ್ರೆ ಅನ್ನೋ ಟೈಮಲ್ಲಿ ಕೂಡ ಇದನ್ನು ಕೂಡ ಅಪ್ಲೈ ಮಾಡಿದ್ರೆ ಇಮ್ಮಿಡಿಯೇಟ್ ರಿಲೀಫ್ ಸಿಗುವಂಥದ್ದು. ಸೊ ಎಸ್, ಎಲ್ಲ ಥರದ್ರಲ್ಲೂ ಫ್ರೆಂಡ್ಲಿ ಆಗಿರೋವಂಥ ಪ್ರಾಡಕ್ಟ್. ಎಗೇನ್ ಮಕ್ಳಿಗೂ ಕೂಡ ಆರಾಮ್ಸೆ ಯೂಸ್ ಮಾಡ್ಬೋದು. ಆಚೆ ಕಡೆಯಿಂದ ಕೆಮಿಕಲ್ ಲಿಪ್ ಬಾಮ್ಗಳನ್ನ ತೊಗೊಬರೋದು, ಮಕ್ಳಿಗೆ ಕೊಡೋದು. ನಾವು ಲಿಪ್ಸಿಗೆ ಹಾಕ್ತೀವಲ್ವಾ, ಯೋಚನೆ ಮಾಡಬೇಕು, ಲಿಪ್ಸಿಗೆ ನಾವು ಏನು ಹಾಕ್ತೀವಿ ಅದು ನಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ. ಕರೆಕ್ಟ್ ಅಲ್ವಾ? ನಾವು ತಿನ್ನೋದು ಇನ್ನೆಲ್ಲೂ ಹೋಗೋದಿಲ್ಲ, ಲಿಪ್ಸಿಗೆ ಹಾಕಿರೋದನ್ನ ನಾವು ಏನು ಊಟ ಮಾಡ್ತೀವಿ ಅದು ಹೊಟ್ಟೆ ಒಳಗೆ ಹೋಗುತ್ತೆ. ಸೊ ಕೆಮಿಕಲ್ ಅದರಲ್ಲಿ ಇದ್ದೇ ಇರುತ್ತೆ, ತುಂಬ ಹಾರ್ಶ್ ಕೆಮಿಕಲ್ಸ್ ಇರುತ್ತೆ. ಸೊ ಯೋಚನೆ ಮಾಡಿ ಬಳಸಿ. ಆ್ಯಂಡ್ ಏನು ಲಿಪ್ ಗ್ಲಾಸ್ ಇರ್ಬೋದು, ಆಚೆ ಕಡೆಯಿಂದ ಏನು ತೊಗೋತೀರಾ ಅದನ್ನು ಕೂಡ ಒಂದು ಬೇಸಲ್ಲೇ ಬರುವಂಥದ್ದು ಸಿಂಥೆಟಿಕ್ನ ಯೂಸ್ ಮಾಡಿ ಅದನ್ನು ಮಾಡೋವಂಥದ್ದು. ಅದಕ್ಕೊಂದು ಬೇಸ್ ಅಂತ ಬರ್ತೀವಿ. ಇವಾಗ ಸೋಪ್ ಬೇಸ್ ಯಾವ ಥರ ಬರುತ್ತೆ ಅದೇ ಥರ ಶ್ಯಾಂಪು ಬೇಸು, ಸೋಪ್ ಬೇಸು ಇದೆಲ್ಲ ಹೆಂಗೆ ಆಚೆ ಕಡೆ ಸಿಗುತ್ತಲ್ವ ಕೆಮಿಕಲ್ ಇರೋವಂಥದ್ದು, ಅದೇ ಥರನೇ ಲಿಪ್ ಗ್ಲಾಸ್ಗೆ ಅಥವಾ ಲಿಪ್ಸ್ಟಿಕ್ಗೆ ಇದಕ್ಕೆಲ್ಲ ಒಂದು ಬೇಸ್ ಬರುತ್ತೆ, ಕೆಮಿಕಲ್ ಇರೋವಂಥದ್ದು, ಸಿಂಥೆಟಿಕ್ ಇರೋವಂಥ ಬೇಸ್ ಬರುತ್ತೆ. ಆ ಬೇಸ್ನ ಅವ್ರು ತೊಗೊಂಡು ಮೆಲ್ಟ್ ಮಾಡಿ ಅದಕ್ಕೆ ಇನ್ನೊಂದಷ್ಟು ಎಕ್ಸ್ಟ್ರಾ ಆಯಿಲ್ಸ್ಗಳನ್ನ ಹಾಕಿ, ಸೊ ಟೋಟಲಿ ಅದು ನಿಮಗೆ ರೆಡಿಯಾಗಿ ಬರೋವಂಥದ್ದೇ ಕೆಮಿಕಲ್ ಆಗಿ. ದಯವಿಟ್ಟು ಈ ಲಾಂಗ್ ಲಾಸ್ಟಿಂಗ್ ಲಿಪ್ಸ್ಟಿಕ್ ಇರುತ್ತೆ, ನಾನು ಅಷ್ಟೊತ್ತವರೆಗೂ ಇಟ್ಕೋಬೋದು, ಇಲ್ಲವೇ ಇಲ್ಲ. ಲಾಂಗ್ ಲಾಸ್ಟಿಂಗ್ ಅಂತ ನಾವು ಏನು ಬಳಸಿದ್ರೆ ಅದು ಸಿಂಥೆಟಿಕ್ನ ನಾವು ತೊಗೊಂಡು ಹಚ್ಕೊಂಡಿರಂಗೆ ಆಗೋದು. ಸೊ ಹಾಗಾಗಿ ದಯವಿಟ್ಟು ಈ ಒಂದು ಸಣ್ಣ ಸಣ್ಣ ವಿಚಾರಗಳಲ್ಲಿ ನಾವು ಗಮನ ಹರಿಸಲೇಬೇಕು. ಸೊ ಹಾಗಾಗಿ ನಾನು ಈ ವಿಚಾರನ ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ಸೊ ಫೈನಲಿ ಇದನ್ನು ಶೇರ್ ಮಾಡಿದೆ. ಆ್ಯಂಡ್ ಇನ್ನೊಂದು ವಿಚಾರ ಏನಂದರೆ, ಇವಾಗ ಬೆಳಗ್ಗೆ ಹಲ್ಲುಜ್ಜೋ ವಿಚಾರದಲ್ಲಿ ಕೂಡ ನಾನು ಈ ಪೇಸ್ಟು ಅಥವಾ ಆಚೆ ಕಡೆಯಿಂದ ತೊಗೊಬರೋದನ್ನು ಸ್ಟಾಪ್ ಮಾಡಿರೋವಂಥದ್ದು. ಮನೆಯಲ್ಲೇ ನಾನು ಟೂತ್ಪೇಸ್ಟ್ ಟ್ಯಾಬ್ಲೆಟ್ಸ್ಗಳನ್ನ ಮಾಡ್ತೀನಿ. ಸೊ ಆ ಒಂದು ಟ್ಯಾಬ್ಲೆಟ್ಸ್ಗಳನ್ನ ನಾವು ಯೂಸ್ ಮಾಡ್ತಾ ಇರೋದು. ಯಾರಿಗಾದರೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇತ್ತು, ಬೇಕು ಅಂತಂದರೆ ದಯವಿಟ್ಟು ಆರ್ಡ್ರ್ ಮಾಡ್ಬೋದು. ಏನು ಸ್ಕ್ರೀನ್ ಮೇಲೆ ನಂಬರ್ ಬರ್ತಾ ಇರುತ್ತೆ ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ. ಈವನ್ ಡಿಸ್ಕ್ರಿಪ್ಷನಲ್ಲೂ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಎಸ್, ಇದಾಗಿತ್ತು ಇವತ್ತಿನ ಒಂದು ಆಯುರ್ವ ನ್ಯಾಚುರಲ್ಸ್ನ ವಿಡಿಯೋ. ದಯವಿಟ್ಟು ಆಯುರ್ವ ನ್ಯಾಚುರಲ್ಸ್ನ ಪ್ರೋತ್ಸಾಹಿಸಿ. ಇದಕ್ಕೆ ತುಂಬ ಜನಕ್ಕೆ ಇದು ರೀಚ್ ಆಗಬೇಕು. ಈ ಪ್ರಾಡಕ್ಟ್ಸ್ಗಳು, ಆಯುರ್ವ ನ್ಯಾಚುರಲ್ಸ್ ಪ್ರಾಡಕ್ಟ್ಸ್ಗಳು ತುಂಬ ಜನಕ್ಕೆ ರೀಚ್ ಆಗಬೇಕು. ಬಿಕಾಸ್ ನಾನು ಇದನ್ನು ಹೆಂಗೆ ಹೇಳೋದು, ಏನೋ ಒಂದು ಮಾಡಿಬಿಡ್ಬೇಕು ಅಥವಾ ಆ ಥರದ್ರಲ್ಲಿ ನಾನು ಇದನ್ನು ಮಾಡಿದ್ದಂತಲ್ಲ. ಈ ಆಯುರ್ವ ನ್ಯಾಚುರಲ್ಸ್ ಪ್ರಾಡಕ್ಟ್ಗಳನ್ನ, ಸೋಪ್ಸು, ಲಿಪ್ ಬಾಮ್, ಇನ್ನೂ ಬೇರೆ ಬೇರೆ ನಂದು ಪ್ರಾಡಕ್ಟ್ಸ್ಗಳು ಮುಂದೆ ಬರುತ್ತೆ. ಸೊ ಹೇಗೆ ಅಂದರೆ, ನಾವು ಏನು ಬಳಸ್ತೀವಿ ನಮ್ಮ ಮಕ್ಕಳು ಕೂಡ ಅದನ್ನು ಬಳಸ್ತಾರೆ. ಮಕ್ಕಳ ಹೆಲ್ತ್ ಬಗ್ಗೆ ವಿಚಾರವಾಗಿ ನಾವು ನೋಡಲೇಬೇಕಾಗತ್ತೆ, ಯೋಚನೆ ಮಾಡಲೇಬೇಕಾಗತ್ತೆ. ಸೊ ಆ ಒಂದು ಥಿಂಗ್ನ ನನ್ನ ಮೈಂಡಲ್ಲಿ ಇಟ್ಕೊಂಡು ಈ ಪ್ರಾಡಕ್ಟ್ಗಳನ್ನ ನಾನು ಮಾಡಿರೋದು. ಸೊ ಈವನ್ ನೀವು ಈ ಕೋಲ್ಡ್ ಪ್ರೆಸಸ್ ಸೋಪ್ಸ್ನ ಆಚೆ ಕಡೆ ನೀವು ವಿಚಾರಿಸಿದಾಗೂ ಕೂಡ ರೇಟ್ ತುಂಬ ಜಾಸ್ತಿ ಇದೆ. ಸೊ ನಾನು ಇದರಲ್ಲಿ ತುಂಬ ಮಾರ್ಜಿನ್ ಕಡಿಮೆ ಇಟ್ಕೊಂಡೆ ನಾನು ಇದಕ್ಕೆ ಸೇಲ್ ಮಾಡ್ತಾ ಇರೋದು. ಆಮೇಲೆ ಇವಾಗ ಕೊಬ್ಬರಿ ಎಣ್ಣೆ ರೇಟ್, ಮೇಯ್ನಾಗಿ ಕೊಬ್ಬರಿ ಎಣ್ಣೆ ರೇಟ್ ತುಂಬ ಜಾಸ್ತಿ ಆಗಿದೆ. ಅಟ್ ಎ ಟೈಮ್ಗೆ ಡಬ್ಬಲ್ ಆಗಿದೆ ಕೊಬ್ಬರಿ ಎಣ್ಣೆ ರೇಟು.
ಸೊ ಅದನ್ನೆಲ್ಲನೂ ಬೇರ್ ಮಾಡಲೇಬೇಕು ನಾನು. ಸೊ ಹಂಗಂತ ನಾನಿಲ್ಲಿ ಜಾಸ್ತಿ ರೇಟ್ನ ಮಾಡಿ ಇದು ಮಾಡೋದಕ್ಕಾಗೋದಿಲ್ಲ. ಬಿಕಾಸ್ ನನ್ನ ಒಂದು ಗುರಿ ಇರೋದು ಇದು ತುಂಬ ಜನಕ್ಕೆ ರೀಚ್ ಆಗಬೇಕು. ಪ್ರತಿಯೊಬ್ಬರೂ ಕೂಡ ಈ ಥರ ಸೋಪ್ಗಳನ್ನ ಬಳಸಬೇಕು, ಆಯುರ್ವಾ ನ್ಯಾಚುರಲ್ ಸೋಪ್ಸ್ಗಳನ್ನ ಯೂಸ್ ಮಾಡಬೇಕು. ವಿಚ್ ಈಸ್ ನಿಮ್ಮ ಸ್ಕಿನ್ನಲ್ಲಿ ಏನೇ ಪ್ರಾಬ್ಲಮ್ ಇದ್ದರೂ ಕೂಡ ಇದು ರಿಸಾಲ್ವ್ ಮಾಡೋ ಅಂಥದ್ದು ಸೋಪ್ಸು. ಸೊ ಹಾಗಾಗಿ ಇದು ರಕ್ತಚಂದನ ಸೋಪು. ಹಾಗಾಗಿ ನೀವು ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ. ಆ್ಯಂಡ್ ಎಸ್, ಅಷ್ಟೇ, ಖುಷಿ ಇದೆ ನನಗೆ. ಇವತ್ತು ನೆನೆ ಏನು ನನ್ನ ಫ್ರೆಂಡ್ಸ್ನ ಮೀಟ್ ಮಾಡಿದ್ದು, ಈ ಒಂದು ವಿಡಿಯೋನ ನಿಮ್ಮ ಜೊತೆ ಹಂಚ್ಕೊಬೇಕು ಅಂತ ನನಗೆ ಇಷ್ಟ ಆಗಿದ್ದು ಇವತ್ತು. ಸೊ ಹಾಗಾಗಿ ಈ ವಿಡಿಯೋನ ಮಾಡಿದ್ದು ನಾನು. ಸೊ ಇನ್ನು ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಿರ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಪ್ರೋತ್ಸಾಹ ಆಯುರ್ವಾ ನ್ಯಾಚುರಲ್ಸ್ಗೆ ನನಗೆ ಯಾವಾಗೂ ಇರಬೇಕು. ಸೊ ಇದನ್ನು ನಾನು ಒಂದು ತುಂಬ ಕನಸಲ್ಲೇ ಇದನ್ನು ನಾನು ಮಾಡಿರೋ ಅಂಥದ್ದು. ಯೂಶ್ವಲಿ ಜನಕ್ಕೆ ಹೆಂಗೆ ಗೊತ್ತಾ, ಬಿಸ್ನೆಸ್ ಅಂತ ಬಂದಾಗ ಏನೋ ಒಂದು ಮಾಡಿಬಿಡ್ಬೇಕು, ಎಲ್ಲ ಹಾಕ್ಬಿಡ್ಬೇಕು, ಇಮಿಡಿಯೇಟಾಗಿ ದುಡ್ಡು ನೋಡ್ಬಿಡ್ಬೇಕು, ಈ ಥರದ ಮೈಂಡ್ಸೆಟ್ಗಳನ್ನ ನಾನು ಆಲ್ಮೋಸ್ಟ್ ನೋಡ್ತಾ ಇರೋವಂಥದ್ದು. ಅದು ತುಂಬ ತುಂಬ ದಿನ ಬರೋದಕ್ಕಾಗೋದಿಲ್ಲ ಆ ಥರ. ಸೊ ಹಾಗಾಗಿ ನನ್ನ ಒಂದು ಗುರಿ ಇರೋದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು, ರಿವ್ಯೂಸ್ಗಳನ್ನ ನಾನು ತೊಗೊಳೋದಕ್ಕೂ ರೆಡಿ ಇರಬೇಕು. ಸೊ ಹಾಗಾಗಿ ಈ ಒಂದು ಆಯುರ್ವಾ ನ್ಯಾಚುರಲ್ಸ್ನ ದಯವಿಟ್ಟು ಶೇರ್ ಮಾಡಿ. ಆ್ಯಂಡ್ ನನ್ನ ಒಂದು ಇದರಲ್ಲಿ ಕಾಂಟ್ಯಾಕ್ಟ್ಸಲ್ಲಿ ಇರೋರು ಕೂಡ ತುಂಬ ಇಷ್ಟಪಡ್ತಾ ಇದ್ದಾರೆ ಸೋಪ್ನ, ಒಳ್ಳೆ ರಿವ್ಯೂ ಕೊಟ್ಟಿದ್ದಾರೆ. ಆ್ಯಂಡ್ ಹೇಳ್ತಾರೆ, ಅವರೇ ಹೇಳೋವಂಥದ್ದು, ಈ ಸೋಪ್ನ ಜಸ್ಟ್ ಸ್ನಾನ ಮಾಡ್ಕೊಂಡು ಬಂದ ಮೇಲೆ ನಾನು ಎಕ್ಸ್ಟ್ರಾ ಮಾಯ್ಶ್ಚರೈಸರ್ ಹಚ್ಕೊಳ್ಳೋ ನೆಸೆಸಿಟಿ ಇಲ್ಲ ಕವಿತಾ, ಚೆನ್ನಾಗಿದೆ ಸೋಪು ಅಂತ ರಿವ್ಯೂಸ್ಗಳನ್ನ ಕೊಟ್ಟಿದ್ದಾರೆ. ಎಸ್, ಮಕ್ಳಿಗೂ ಯೂಸ್ ಮಾಡ್ತಾ ಇದ್ದಾರೆ, ಖುಷಿ ಇದೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಚಾನಲ್ನ ನೋಡಿದ್ದಕ್ಕೆ. ಈ ವಿಡಿಯೋ ನಿಮ್ಮೆಲ್ಲರಿಗೂ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ನಿಜವಾಗ್ಲೂ ಅಂದ್ಕೊತೀನಿ. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗ್ತೀನಿ. ನಮಸ್ಕಾರ.